ಪ್ರಿಯ ವೀಕ್ಷಕರೇ, C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಸುಮಾ ಪಾಟೀಲ್. ಭಾರತೀಯ ಜನತಾ ಪಾರ್ಟಿ ಕಲಬುರಗಿ ಜಿಲ್ಲೆ ಮೂಡ ಹಗರಣ ತನಿಖೆ ತಡೆಯನ್ನು ಕೋರಿ ಸಿದ್ದರಾಮಯ್ಯನವರು ಸಲ್ಲಿಸಿದ ಅರ್ಜಿಯನ್ನು ಕೋರ್ಟ್ ವಜಾ ಮಾಡಿದ ಕಾರಣ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂಡಲೇ ರಾಜೀನಾಮೆ ಸಲ್ಲಿಸಬೇಕೆಂದು ಆಗ್ರಹಿಸಿ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಪ್ರತಿಭಟನೆ ಕಲಬುರಗಿಯಲ್ಲಿ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಭಾಗವಹಿಸಿರುವ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೋಡ್ ಕೂಡಲೇ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಬೇಕೆಂದು ಮಾಧ್ಯಮ ಮುಖಾಂತರ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಭಾಗವಹಿಸಿದ ಪಕ್ಷದ ಮುಖಂಡರು ಶ್ರೀ ಚಂದು ಪಾಟೀಲ್ ಅಧ್ಯಕ್ಷರು ಮಹಾನಗರ ಜಿಲ್ಲೆ ಕಲಬುರಗಿ, ಶ್ರೀ ಶಿವರಾಜ್ ಪಾಟೀಲ್ ರದ್ದೇವಾಡಗಿ ಅಧ್ಯಕ್ಷರು ಗ್ರಾಮಾಂತರ ಜಿಲ್ಲೆ ಅಮರನಾಥ್ ಪಾಟೀಲ್, ನಿತಿನ್ ಗುತ್ತೇದಾರ್, ಸಂತೋಷ್ ಹಾದಿಮನಿ, ಉಮೇಶ್ ಪಾಟೀಲ್, ಶ್ರೀನಿವಾಸ್ ದೇಸಾಯಿ, ಮಲ್ಲಿಕಾರ್ಜುನ್ ಕೋಡೆಂಟ್, ಶಿವಯೋಗಿ ನಾಗ್ನಳ್ಳಿ, ಮಹೇಶ್ ಚವ್ಹಾಣ್, ರಾಜು ನಾಗ್ನಳ್ಳಿ, ಸಚಿನ್ ಕಡಗಂಚಿ, ಮಹಾದೇವ್ ಬೆಳಮಗಿ, ಗೌರಿ ಚಿಚ್ಚುಗೊಟ್ಟಿ, ಭಾಗ್ಯರಥಿ, ಚೆನ್ನಮ್ಮ ಪಾಟೀಲ್, ವರದಿಗಾರರು ಚಂದ್ರಶೇಖರ್ ಠಾಕೂರ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಆಡಳಿತಕ್ಕೆ ಬಂದ ದಿನದಿಂದ ಜನ ವಿರೋಧಿ, ರೈತ ವಿರೋಧಿ ನೀತಿಗಳನ್ನ ಅನುಸರಿಸಿ ಇವತ್ತು ವಾಲ್ಮೀಕಿ ಹಗರಣ ಇರಬಹುದು, ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ನಿಗದಿತ ಅನುದಾನಗಳನ್ನ ದುರ್ಬಳಕೆ ಇರಬಹುದು, ಮತ್ತೆ ವಿಶೇಷವಾಗಿ ಇವತ್ತು ಮೈಸೂರಿನ ಮುಡ ಹಗರಣ ಇಡೀ ಕುಟುಂಬ, ಇವತ್ತು ಸಿದ್ದರಾಮಯ್ಯನವರ ಇಡೀ ಕುಟುಂಬ ಅದರಲ್ಲಿ ಭಾಗಿಯಾಗಿ ಅದರಲ್ಲಿ ಭ್ರಷ್ಟಾಚಾರ ಕಾನೂನನ್ನ ಗಾಳಿಗೆ ತೋರಿ ಅಲ್ಲಿ ತಮಗೆ ಬೇಕಾದಂತ ಸೌಲಭ್ಯಗಳನ್ನ ಪಡೆದಂತ ಒಂದು ನಿಟ್ಟಿನಲ್ಲಿ ಏನ್ ಇತ್ತೀಚೆಗೆ ಮಾನ್ಯ ರಾಜ್ಯಪಾಲರು ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು, ಅವ್ರ ಮೇಲೆ ಒಂದು ತನಿಖೆ ಆಗ್ಬೇಕನ್ನಂತ ನಿಟ್ಟಿನಲ್ಲಿ ಆದೇಶ ಕೊಟ್ಟಿದ್ರು. ಅದರ ವಿರುದ್ಧ ಮಾನ್ಯ ಸಿದ್ದರಾಮಯ್ಯನವರು ಉಚ್ಚ ನ್ಯಾಯಾಲಯಕ್ಕೆ ಹೋಗಿದ್ರು. ಅದನ್ನ ಇವತ್ತು ಐತಿಹಾಸಿಕ ತೀರ್ಪಿನ ಮುಖಾಂತರ ಅದನ್ನ ವಜಾಗೊಳಿಸಿ ಸಿದ್ದರಾಮಯ್ಯನವ್ರ ಮೇಲೆ ಇವತ್ತು ಕ್ರಮ ಕೈಗೊಳ್ಬೇಕು, ಅವ್ರ ಮೇಲೆ ತನಿಖೆ ಆಗ್ಬೇಕನ್ನುವಂತ ಮಾತನ್ನ ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯವನ್ನ ಇವತ್ತು ಎತ್ತಿ ಹಿಡಿದಿದೆ. ಆ ನಿಟ್ಟಿನಲ್ಲಿ ಇವತ್ತು ಸಿದ್ದರಾಮಯ್ಯನವರು ಒಂದೇ ಒಂದು ನಿಮಿಷ ತಡ ಮಾಡದೇನೆ ತ್ವರಿತವಾಗಿ ತಮ್ಮ ಕಾರ್ಯಾಲಯ ತಮ್ಮ ಕುರ್ಚಿ ಬಿಟ್ಟು ಕೆಳಗಿಳಿಬೇಕು, ರಾಜೀನಾಮೆ ನೀಡಬೇಕು ಅನ್ನುವಂತ ಒತ್ತಡವನ್ನ ಭಾರತೀಯ ಜನತಾ ಪಾರ್ಟಿ ಎಲ್ಲ ಜಿಲ್ಲೆಗೆ, ವಿಶೇಷವಾಗಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರುಗಳಾದಂತ ಶ್ರೀಯುತ ಚಂದು ಪಾಟೀಲ್ ಜಿ ಅವರು, ಶಿವರಾಜ್ ಪಾಟೀಲ್ ಜಿ ಅವರು, ಮತ್ತೆ ನಮ್ಮ ಜನಪ್ರಿಯ ಶಾಸಕರಾದಂತ ಬಸವರಾಜ್ ಮತ್ತಿಮೋಡ್ ಜಿ ಅವರು, ಮತ್ತೆ ನಮ್ಮ ಯುವ ನಾಯಕರು, ನಮ್ಮ ನಾಯಕರಾದಂತ ನಿತಿನ್ ಗುತ್ತೇದಾರ್ ಜಿ ಅವ್ರ ಜೊತೆ ಇವತ್ತು ಅಸಂಖ್ಯಾತ ಮಹಿಳಾ ಮೋರ್ಚಾದ ನಮ್ಮೆಲ್ಲ ಶ್ರದ್ಧೆ ತಾಯಂದರು ಇವತ್ತಿದ್ದಾರೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಅತ್ಯಂತ ಕಡಿಮೆ ಸಮಯದಲ್ಲಿ ನಾವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಜನಸಾಮಾನ್ಯರು ಕೂಡ ನಾವು ಸೇರಿದೀವಿ. ಇದು ಏನ್ ತೋರಿಸ್ತದಂತಂದ್ರೆ ಜನರು ಇವತ್ತು ಇಡೀ ರಾಜ್ಯದಲ್ಲಿ ಕ್ರಮ ನಿರಸನಗೊಂಡಿದ್ದಾರೆ. ಈ ಜನ ವಿರೋಧಿ, ರೈತ ವಿರೋಧಿ ಈ ರಾಜ್ಯವನ್ನ ಮುನ್ನಡೆಸಲಿಕ್ಕೆ ಇವ್ರಿಗೆ ಯಾವುದೇ ಹಕ್ಕಿಲ್ಲ ಅನ್ನುವಂತ ಮಾತನ್ನ ಇವತ್ತು ಹೇಳ್ತಾ ಇವರು ತ್ವರಿತವಾಗಿ ರಾಜೀನಾಮೆ ನೀಡಬೇಕು ಅನ್ನುವಂತ ಒತ್ತಡವನ್ನು ನಾವು ಇವತ್ತಿನಿಂದ ಮಾಡ್ತಾ ಇದ್ದೀವಿ. आज कर्नाटक राज्य का मुख्यमंत्री सिद्धरामैया जी मूडा हगरण में हमको बेंगलुरु टू पादयात्रे मुखांतर जाके हम राज्य अध्यक्ष विजेंद्र जी और नेतृत्व में आज मूडा के जो SC ST को देना था साइड जो खुद उनके घर पे लोगों के लिए करके देने की वजह से हम लोग आज पूरा बेंगलुरु से मैसूर तक पादयात्रा किया और राज्यपाल आज पूरा आदेश किए तो भी राज्यपाल के अपोज में करके वो कोर्ट को चले गया था। आज कोर्ट ने निर्णय किया और राजीनामे देना बोल के कोर्ट ने निर्णय किया। बहुत जल्दी उन राजीनामे के घर जाने दो बोल के हम लोग का मुखांतर बोलने के लिए जिद करता हूँ। थैंक यू।